ಸಂಸ್ಥೆಯ ಸದಸ್ಯರಾದ ಶಿವಕುಮಾರ್ ದೊಡ್ಡೂರ್ ಅವರೇ, ಕುಮಾರ್ ಮಠದವರೇ, ಮಹೇಶ್ ಗುರೂರವರೇ ಹಾಗೂ ನಮ್ಮ ಆದರ್ಶ ವಿದ್ಯಾಲಯದ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಎಲ್ಲ ಭಾರತದ ಭವಿಷ್ಯದ ಪ್ರಜೆಗಳಾಗಿರುವಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ತಮಗೆಲ್ಲರಿಗೂ ರಾಷ್ಟ್ರೀಯ ಯುವ ದಿನ ಹಾಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಎಲ್ಲರಿಗೂ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಕೊಡುತ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ, ಕಳೆದ 5 ವರ್ಷಗಳಿಂದ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜನ್ಮ ಪಾಟೀಲ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಹಾಗೂ ಮಹಿಳೆಯರಿಗಾಗಿ, ಯುವಕರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಾವು ಕಳೆದ ವರ್ಷ ಅಂದ್ರೆ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನ್ಯಾಯಗಾರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಒಂದು ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅದೇ ರೀತಿಯಾಗಿ ಭಗತ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಗಜೇಂದ್ರಗಢದ PU ಕಾಲೇಜಿನಲ್ಲಿ ಕೂಡ ಒಂದು ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಶಾಲೆಯಲ್ಲಿ ಕೂಡ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಒಂದು ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ನಮ್ಗೆಲ್ಲ ಗೊತ್ತಿರಬಹುದು ಇದನ್ನ ಯಾಕೆ ಮಾಡಬೇಕು ಭಾಷಣ ಸ್ಪರ್ಧೆ ಅನ್ನೋದನ್ನ. ನಮ್ಗೆಲ್ಲ ಯಾಕೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಹಾಗೂ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವವನ್ನು ರೂಪಿಸಬೇಕು ಹಾಗೂ ವಿದ್ಯಾರ್ಥಿಗಳ ಇವತ್ತಿನ ದಿನಮಾನಗಳಲ್ಲಿ ಹೇಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಆಗಿದೆ ಅಂದ್ರೆ ನಾವೆಲ್ಲ ಸಿಲೆಬಸ್ ಪ್ರಕಾರ ಏನಿರ್ತದೆ ಆ ಪುಸ್ತಕವನ್ನು ಅಷ್ಟೇ ಓದ್ತೀವಿ. ಹೊರಗೆ ಒಂದು ವಿಷಯಗಳನ್ನ ಯಾವುದೇ ವಿದ್ಯಾರ್ಥಿಗಳು ಓದುವುದು ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ಹೊರಗಿನ ಪಠ್ಯೇತರ ಸಂಬಂಧಿಸಿದ ವಿಷಯಗಳು ಕೂಡ ವಿದ್ಯಾರ್ಥಿಗಳ ಓದಬೇಕು. ನಮ್ಮ ರಾಷ್ಟ್ರಕ್ಕಾಗಿ ದುಡಿದಂತಹ ಮಹಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನ ತಿಳಿದುಕೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಭಾಷಣ ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ. ಯಾಕಂದ್ರೆ ಭಾಷಣ ಸ್ಪರ್ಧೆ ನಾವು ಬರೇ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವೇ ಮಾತಾಡಿ ಹೋಗ್ಬೋದು. ಆದ್ರೆ ಹಲವಾರು ವಿದ್ಯಾರ್ಥಿಗಳನ್ನ ಕೇಳೋದು ತುಂಬಾ ಕಡಿಮೆ. ಈ ಕಡೆಯಿಂದ ಕೇಳಿ ಈ ಕಡೆ ಬಿಟ್ಟು ಬಿಡ್ತಾರೆ. ಆದ್ರೆ ಅವರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಅವರಿಗೆ ಒಂದು ಭಾಷಣ ರೆಡಿ ಮಾಡ್ಕೊಂಡ್ರೆ ಹಲವಾರು ವಿದ್ಯಾರ್ಥಿಗಳು ಕೂಡ ಇವತ್ತು 1 ತಾಸು 2 ತಾಸು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವೆಲ್ಲ ವಿದ್ಯಾರ್ಥಿಗಳು ಓದಿದಾಗ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ತಮ್ಮ ಮನಸ್ಸಲ್ಲಿ ಅರಿತುಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಇವತ್ತು ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ವಿವೇಕಾನಂದರು ಈ ಭಾರತದ ಆಧ್ಯಾತ್ಮ ಶಕ್ತಿಯನ್ನ ಜಗತ್ತಿಗೆ ಪರಿಚಯದಂತ ಒಬ್ಬ ಮಹಾನ್ ಶ್ರೇಷ್ಠ ಸಂತ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ರು ಜನವರಿ 12, 1863 ಕಲ್ಕತ್ತಾ, ಪಶ್ಚಿಮ ಬಂಗಾಳ ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರು ಜನ್ಮವಂತ. ಅವ್ರ ಜನ್ಮ ತಾಳುವ ಸಂದರ್ಭ ಯಾವ ರೀತಿ ಇತ್ತು ಅಂದ್ರೆ ಸ್ವಾಮಿ ವಿವೇಕಾನಂದರ ಹುಟ್ಟೋಕ್ಕಿಂತ ಮುಂಚೆ 1863 ಹುಡ್ತಾರ. ಅವರು ಹುಟ್ಟೋಕ್ಕಿಂತ ಮುಂಚೆ ರವೀಂದ್ರನಾಥ್ ಟ್ಯಾಗೋರ್ ಹುಟ್ಟಿ 2 ವರ್ಷ ಆಗಿರ್ತದೆ. ಇನ್ನು ಮಹಾತ್ಮ ಗಾಂಧೀಜಿಯವರು ಹುಟ್ಟಬೇಕಾದ್ರೆ ಇನ್ನೂ 6 ವರ್ಷ ಸಮಯ ಇರ್ತದೆ. ನಮ್ಮ ಇಡೀ ಭಾರತ ಏನಾಗಿತ್ತು ಅಂದ್ರೆ 1857 ಪ್ರಥಮ ಸ್ವತಂತ್ರ ಸಂಗ್ರಾಮವಾಗಿ 9 ವರ್ಷ ಆಗಿರ್ತದೆ. ನಮ್ಮ ಇಡೀ ಭಾರತ ಕೂಡ ಏನಾಗುತ್ತೆ ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ಸಿಲುಕಿರ್ತದೆ. ಇಂಥ ಸಂದರ್ಭದಲ್ಲಿ ಈ ಭಾರತದ ಆಧ್ಯಾತ್ಮ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುವ ದೃಷ್ಟಿಯಿಂದ ಜನ್ಮ ತಾಳಿದಂತ ಏಕೈಕ ವ್ಯಕ್ತಿ ಯಾರಲ್ಲ ಅದು ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ ವಿವೇಕಾನಂದರು ಈ ಜಗತ್ತಿಗೆ ಏನ್ ಮಾಡ್ತಾರೆ, ಭಾರತದ ದಿವ್ಯ ಶಕ್ತಿಯನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುವ ಯಾರು ಸ್ವಾಮಿ ವಿವೇಕಾನಂದರು. ತಾವೆಲ್ಲ ವಿದ್ಯಾರ್ಥಿಗಳಿದ್ರೆ ಇವತ್ತು ಇವೆಲ್ಲ ಭಾರತದ ಭವಿಷ್ಯದ ಪ್ರಜೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ಶಿಸ್ತು ಮತ್ತು ತಾಳ್ಮೆ, ಸಂಯಮ. ಇವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಒಂದು ನೀವು ಕಲಿತಿರುವಂತ ಒಂದು ಶಾಲೆಗೆ ಒಂದು ಒಳ್ಳೆಯ ಹೆಸರು ತರಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಭಾಗವಹಿಸಿದ್ರಿ. ನಮಗೆಲ್ಲ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಚಂದ್ರಪಾಟೀಲರ ವಿಚಾರಧಾರೆಗಳು ಮಕ್ಕಳಲ್ಲಿ ಯಶವಂತನ ಮತ್ತು ಕ್ರೀಡಾತ್ಮಕ ಕಿಚ್ಚು ಅವೆಲ್ಲವನ್ನ ಈಗಿದ್ರೆ ಪ್ರಾಫಿಟ್ ಆಗಿಂತ ಪ್ರೌಢಾಂತ ಮಕ್ಕಳಲ್ಲಿ ಬೆಳೆಸಿಕೊಳ್ಳಿ ಅಂತಕ್ಕಂಥ ಒಂದು ಸದುದ್ದೇಶ ಅವರಲ್ಲಿ ಇಟ್ಕೊಂಡು ಅವರು ಈ ರೀತಿಯಾಗಿರ್ತಕ್ಕಂಥ ಸ್ಪರ್ಧೆಗಳನ್ನ 2 ತಾಲೂಕಿನಾದ್ಯಂತ ಗಜೇಂದ್ರ ಮತ್ತು 2 ತಾಲೂಕಿನಾದ್ಯಂತ ಮಾಡೋದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಇಬ್ಬರು ಶಿಕ್ಷಕರಾಗಿದ್ದಂಥ ಮಂಜಪ್ಪ ಸರ್ ಅವರು ಫಲಿತಾಂಶ ವಿದ್ಯಾರ್ಥಿಗಳಿಗೆ ಮಾತಾಡಲ್ಲ.
ಬರೋದಾದ್ರೆ ತುಂಬಾ ಟೈಮ್ ತಗೋಬೋದ ಅನ್ನೋ ಅವರ ವಿಚಾರ ಇರುತ್ತೆ. ಅದು ನಮ್ಮ ಮೇಡಮ್ ಅವರ ಅಪೇಕ್ಷೆ ಮೇರೆಗೆ ಆಯ್ತಾ. ಅಂದ್ರೆ ಯಾವುದೇ ಕಾರ್ಯಕ್ರಮ ಆಗಲಿ ನೀವೊಂದೆರಡು ಮಾತಾಡಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಬೇಡ ಮೇಡಮ್, ಟೈಮ್ ಆಗುತ್ತೆ, ಟೈಮ್ ಆಗಿಬಿಟ್ಟಿದೆ, ಈಗಾಗಲೇ ರಿಸಲ್ಟ್ ಅನೌನ್ಸ್ ಮಾಡ್ಬೋದು ನಾವು ಒಂದು ದಿನದಲ್ಲಿ. ಈಗಾಗಲೇ ನೀವೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ, ಎಲ್ಲ ವಿಚಾರಗಳು ಕವರ್ ಆಗಿದ್ದಾವೆ. ಕೆಲವು ತಪ್ಪುಗಳನ್ನ ನಾನು ಸರಿಪಡಿಸಬೇಕಾಗುತ್ತೆ. ಒಂದು, ಅದಕ್ಕಿಂತ ಪೂರ್ವದಲ್ಲಿ ಈ ಸಂಸ್ಥೆ ನನಗೆ ಅಷ್ಟೊಂದು ಪರಿಚಿತ ಇರಲಿಲ್ಲ, ಅಂದ್ರೆ ಇವತ್ತು ತುಂಬಾ ಪರಿಚಿತ ಆಯಿತು. ಯಾಕಂತಂದ್ರೆ ಬೇರೆ ಬೇರೆ ಒಂದು ಚಾರಿಟಬಲ್ ಟ್ರಸ್ಟ್ ತಮ್ಮ ಮುಂದೆ ಆದ ಒಂದು ವೇ ಆಫ್ ಥಿಂಕಿಂಗ್ ಅಂಡ್ ಅರ್ನಿಂಗ್ ಈ ರೀತಿಯಾಗಿ ಹೋಗ್ತಾ ಇರ್ತವೆ. ಆದ್ರೆ ಈ ಒಂದು ಚೆನ್ನಪಟ್ಟೀಲ್ ಸಂಸ್ಥೆ ಅಖಂಡ ರೋಣ ತಾಲೂಕಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತೆ ಅನ್ನೋದು ನನಗೆ ತುಂಬಾ ಹೇಳಿಕೆ ಪದ ಸಿಗಲದು, ಆಶ್ಚರ್ಯ ಅನಿಸುತ್ತೆ. ಅದ ಯಾಕಂತಂದ್ರೆ ಈಗ ಅವ್ರು ಹೇಳಿದ್ರು ಜುಲೈ 26 ಆ ಒಂದು ವಿಜಯೋತ್ಸವ, ಕಾರ್ಗಿಲ್ ವಿಜಯೋತ್ಸವನ್ನ ಒಂದು ಕಾಲೇಜಲ್ಲಿ, ಹಾಗೆ ಭಗತ್ ಸಿಂಗ್ ಜನ್ಮದಿನವನ್ನ ಒಂದು ಕಾಲೇಜಲ್ಲಿ, ಸ್ವಾಮಿ ವಿವೇಕಾನಂದ ಅವರ ಒಂದು ಜನ್ಮ ದಿನಾಚರಣೆಯನ್ನ ಈ ಒಂದು ಶಾಲೆಯಲ್ಲಿ, ಹೀಗೆ ವರ್ಷ ಪೂರ್ತಿ ನಮ್ಮ ಏನು ಲೀಡರ್ಸ್ ಅಂತ ಇದ್ದವರು ರಾಷ್ಟ್ರೀಯ ನಾಯಕರು ಅವರನ್ನು ಕುರಿತು ತಮ್ಮದೇ ಆದ ಒಂದು ಜಾಗೃತಿಯನ್ನು ಮೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಥೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಅವರಿಗೆ ಚಿರಋಣಿ ಆಗಿರ್ಬೇಕು. ಇದು ತುಂಬಾ ಅವರು ಯಾಕೆ ಮಾಡ್ತೀವಿ ಅನ್ನೋದನ್ನ ಹಂಚ್ಕೊಂಡಿಲ್ಲ ಈ ಒಂದು ಇದರಲ್ಲಿ. ಅದನ್ನ ಹೇಳಿದ್ರು ನಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೇನೋ. ಆ ಒಂದು ಪ್ರತಿಷ್ಠಾನದ ಒಂದು ನೆನಪಿಗೋಸ್ಕರ ಅಥವಾ ತಂದೆಯ ಒಂದು ಮೆಮೊರಬಲ್ ಟ್ರಸ್ಟ್ ಆಗಿರ್ಬೋದು, ಇವೆಲ್ಲ ಬೇರೆ ಬೇರೆ ಕಾರಣಗಳು ಇರ್ಬೋದು. ಎನಿಹೌ ನಿಮ್ಮಂತ ಮಕ್ಕಳನ್ನು ಗುರುತಿಸ್ಬಿಟ್ಟು ಇಂಥ ಮಹಾನ್ ನಮ್ಮ ದೇಶಭಕ್ತರನ್ನ ತಮಗೆ ಪರಿಚಯಿಸುವ ಮೂಲಕ, ನಿಮಗೆ ಅವರ ವಿಚಾರಗಳನ್ನ ಉಣಬಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ತಾಲೂಕಿಗೆ, ಜಿಲ್ಲೆಗೆ ತುಂಬಾ ಹೆಮ್ಮೆ. ಇಷ್ಟ ಅವ್ರ ಬಗ್ಗೆ ಅಂತ ಈ ಒಂದು ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದ ಏನ್ ಕ್ಲೀನ್ಲಿ ಹ್ಯಾಂಡ್ ಅಂತ ಹೇಳ್ತಾವಲ್ಲ ನಾವು, ಬೇರೆ ಬೇರೆ ವ್ಯಕ್ತಿಗಳನ್ನ ತಗೊಂಡ್ರೆ ಅವರು ಇಡೀ ಚರ್ಚಿತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ. ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ನೆಹರು ಇರ್ಬೋದು, ತಿಲಕ್ ಇರ್ಬೋದು, ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಆ ಮಹಾನ್ ವ್ಯಕ್ತಿಗಳು ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಇವರ ಒಂದು ಇನ್ಸ್ಪಿರೇಷನ್, ಸ್ಫೂರ್ತಿ ತುಂಬಾ ಒಂದು ಪ್ರಬಲವಾಗಿ ಪರಿಣಾಮ ಬೀರಿರ್ತಕ್ಕಂಥದ್ದು. ಅಂತಹ ಮಹಾನ್ ವ್ಯಕ್ತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವುಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾರೂ ಫೈಂಡ್ ಔಟ್ ಮಾಡಲಿಲ್ಲ. ಸ್ವಾಮಿ ವಿವೇಕಾನಂದ ಅವರಿಂದ ಪ್ರಭಾವಿತ ಆದಂತ ವ್ಯಕ್ತಿ ಅಥವಾ ಮೋಸ್ಟ್ ರ್ಯಾಂಕಿಂಗ್ ಲೀಡರ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅದು ಫಸ್ಟ್ ರ್ಯಾಂಕಿಂಗ್ ಲೀಡರ್ಸ್ ಇನ್ ಇಂಡಿಯಾ ಯಾರಿರ್ಬೋದು ಹೇಳಿ ನೋಡೋಣ. ದಿ ಗ್ರೇಟ್ ಪೆಟ್ರಿಯಾಟ್ಸ್ ಆಫ್ ಇಂಡಿಯಾ ಅಂತ, ದಿ ಗ್ರೇಟ್ ಪೆಟ್ರಿಯಾಟ್ಸ್, ದೇಶಭಕ್ತ ಬಂದ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಇವರಿಂದ ಇನ್ಸ್ಪೈರ್ಡ್ ಆಗಿರ್ತಾರೆ, ಇವರಿಂದ ಸ್ಫೂರ್ತಿಗೊಂಡು ಮುಂದೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ತಮ್ಮ ಒಂದು ದೇಹವನ್ನೇ ಅಥವಾ ತಮ್ಮ ಒಂದು ಸ್ಯಾಕ್ರಿಫೈಸ್ ಮಾಡ್ತಕ್ಕಂತ ಒಂದು ವ್ಯಕ್ತಿತ್ವ ಇವರಿಂದ ಬಂದಿರುತ್ತೆ. ಅದು ತಮಗೆ ಗೊತ್ತಿಲ್ಲ, ಯಾರು ಕೂಡ ಆ ವ್ಯಕ್ತಿಯನ್ನು ಬಳಸಿಕೊಂಡಿಲ್ಲ. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಇಷ್ಟನೇ ಅಲ್ಲ, ಜೊತೆಗೆ ನಮ್ಮ ಒಂದು ಹುಡುಗಿ 1983 ಅಂತ ಹೇಳಿದ್ದು, 1893
ಇಲ್ಲಿ ಅಮೆರಿಕಾದ ಚಿಕಾಗೋ, ಮತ್ತೊಂದು ಹುಡುಗಿ ಇಂಗ್ಲೆಂಡ್ ಅಂತ ಹೇಳಿದ್ದು ಅದು ಅಮೆರಿಕಾದ ಚಿಕಾಗೋದಲ್ಲಿ. ಹೀಗೆ ಕೆಲವು ಕರೆಕ್ಷನ್ ಇದ್ದಾವೆ. ಹಾಗೆ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸುತ್ತಾ ನನ್ನೆರಡು ಮಾತಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಈ ನಡೆದಿರ್ತಕ್ಕಂಥ 22 ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ವಿಷಯಗಳ ಪಟ್ಟಿಯನ್ನ ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರವನ್ನು ಕೊಡ್ತಕ್ಕಂಥದ್ದು ಅದನ್ನ ನಮ್ಮ ಬಸು ಸರ್ ಅವರು ನಿರ್ವಹಿಸಬೇಕು ಅಂತ ಕೇಳ್ಬೋದು. ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿನ ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣ ಸ್ಪರ್ಧೆಗೆ ಸುಮಾರು 22 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಇದರಲ್ಲಿ ತೃತೀಯ ಸ್ಥಾನವನ್ನು 9ನೇ ತರಗತಿಯ ವಿದ್ಯಾರ್ಥಿನಿ ಸಾನಾ ಹುದ್ದಾರ್ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಹಾಗೂ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನದ ಇಬ್ಬರು ವಿದ್ಯಾರ್ಥಿಗಳಿಗೆ ಹಂಚಾಗಿದೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಹಂಚಾಗಿದೆ ದ್ವಿತೀಯ ಸ್ಥಾನ. ಅದು 8ನೇ ತರಗತಿಯ ವಿದ್ಯಾರ್ಥಿ ತರುಣ್ ಪಾಟೀಲ್ ಮತ್ತು ಮೇಘನಾ ಮಗಳು. ಇಬ್ಬರು ವಿದ್ಯಾರ್ಥಿಗಳು ತರುಣ್ ಪಾಟೀಲ್ ಮತ್ತು ಮೇಘನಾ ಮಗಳು. ಇನ್ನು ಪ್ರಥಮ ಸ್ಥಾನವನ್ನು 2ನೇ ತರಗತಿಯ ವಿದ್ಯಾರ್ಥಿ ಸಾತ್ವಿಕ್ ಗೋಕರ್ಣ ಅವರು ಪಡೆದುಕೊಂಡಿದ್ದಾರೆ. ಪ್ರಶಸ್ತಿ ಪತ್ರವನ್ನು ಆಮೇಲೆ ಪಡೆದುಕೊಳ್ಳಬಹುದು. ಎಲ್ಲ ವಿದ್ಯಾರ್ಥಿಗಳು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ಭಾಗವಹಿಸತಕ್ಕಂಥ ಇತರೆ ವಿದ್ಯಾರ್ಥಿಗಳು ಪ್ರಥಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಭುತ ಮತ್ತು ವಿಚಾರ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದರ ಒಂದು ಜಯಂತಿಯ ಅಂಗವಾಗಿ ಆದರ್ಶ ಮಹಾವಿದ್ಯಾಲಯ ಇಡಿಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ 3 ವಿದ್ಯಾರ್ಥಿಗಳಿಗೆ ಈಗ ಪ್ರಶಸ್ತಿ ಪತ್ರಿಕೆ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ
ಅದ್ಭುತವಾಗಿ ತಮ್ಮ ಭಾಷಣ ಕಲೆಯನ್ನ ವಿವೇಕಾನಂದರ ಚಿಂತನೆಗಳನ್ನ ಅದ್ಭುತವಾಗಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತು ಚಂದ್ರಪಾಟೀಲ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೆ ಇನ್ನೊಮ್ಮೆ ತುಂಬುವುದರಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಎಲ್ಲ ಮುಂದುವರಿದ ವಿದ್ಯಾರ್ಥಿಗಳು ನಮ್ಮ ಸಭೆಯಲ್ಲಿ ಭಾಷಣ ಎಫ್ಎಸ್ ಅವರು ಅಧ್ಯಕ್ಷರಿಗೆ ಆಯೋಜಿಸಿದ ಸ್ವಾಮಿ ವಿವೇಕಾನಂದರ 162ನೇ ಜಯಂತಿಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಇಂದು ಚಂದ್ರು ಪಾಟೀಲ್ ಫೌಂಡೇಶನ್ ಇವರು ತಮಗಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಭಾಷಣ ಸ್ಪರ್ಧೆ ಹಾಗೂ ಈ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಚಂದ್ರು ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರೇ ಹಾಗೂ ನಮ್ಮ ಶಾಲೆಯ ಸಿಎಂಸಿ ಅಧ್ಯಕ್ಷರೇ ಹಾಗೂ ಸರ್ವ ಸಮಿತಿಯೇ, ಚಂದ್ರು ಪಾಟೀಲ್ ಫೌಂಡೇಶನ್ ಎಲ್ಲ ಸದಸ್ಯ ಬಳಗವೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಇಲ್ಲೇ ಒಂದು ನಡೀಲಿಕ್ಕೆ ಶ್ರಮಿಸಿದಂತ ನನ್ನ ಎಲ್ಲ ಸಿಬ್ಬಂದಿ ವರ್ಗವೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಎರಡೇ ನಿಮಿಷ. ಈ ಒಂದು ಒಳ್ಳೆಯ ಸದಾವಕಾಶ ಎಲ್ಲಾ ಶಾಲೆಯ ಮಕ್ಕಳಿಗೆ ದೊರೆಯುವುದಿಲ್ಲ. ನಿಮ್ಗೆ ಇದು ಅವಕಾಶ ಸಿಕ್ಕಿದೆ ಅಂದ್ರೆ ನೀವು ಸುಧಾರಿಲ್ಲ. ಯಾಕಂದ್ರೆ ನಮ್ಮ ಶಾಲೆಯನ್ನ ಹುಡುಕಿಕೊಂಡು ಕಾರ್ಯಕ್ರಮವನ್ನ ಮಾಡಿ ನಿಮಗೆ ಪ್ರೋತ್ಸಾಹ ಧನವನ್ನ ಮತ್ತು ಪ್ರಶಸ್ತಿ ಪತ್ರಗಳನ್ನ ಕೊಡ್ಲಿಕ್ಕೆ ಅವರು ನಮ್ಮ ಶಾಲೆಗೆ ಸ್ವ ಇಚ್ಛೆಯಿಂದ ಬಂದು ನಿಮ್ಮನ್ನ ಒಂದು ಅವಕಾಶ ಮಾಡಿಕೊಡ್ತಾರಲ್ಲ, ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಎಸ್ಡಿಎಂಸಿ ಪರವಾಗಿ, ಇಲಾಖೆ ಪರವಾಗಿ, ನನ್ನ ರೈತರ ಸಿಬ್ಬಂದಿ ಪರವಾಗಿ ಬಹಳ ಹೆಮ್ಮೆ ಅನಿಸ್ತದೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇಟ್ಟುಕೊಂಡಿರುವುದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಒಂದು ಸಂಗತಿ. ಇದು ಈ ರೀತಿಯಾದಂತಹ ಒಂದು ಅವಕಾಶಗಳನ್ನ, ಸಂದರ್ಭಗಳನ್ನ ನೀವು ಬಳಸುವುದರಿಂದ ನಿಮ್ಮಲ್ಲಿ ಇನ್ನೂ ಹೆಚ್ಚು ಏನೈತಲ್ಲ ಈ ಒಂದು ದಿನಾಚರಣೆಗಳ ಬಗ್ಗೆ ಹಾಗೂ ಮಹಾನ್ ವ್ಯಕ್ತಿಗಳ ಒಂದು ಜೀವನಿಯ ಬಗ್ಗೆ ತಿಳುವಳಿಕೆ, ಅವರು ಹಾಕಿಕೊಟ್ಟಂತಹ ಗಮನ ನನ್ನ ಕಡೆ ಇರಲಿ, ಏನ್ ಮಾಡ್ತಾ ಇದ್ದೀರಿ, ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನವನ್ನ ನಮ್ಮ ಜೀವನದಲ್ಲಿಯೂ ಸಹ ಸ್ವಲ್ಪಿಂದ ಸ್ವಲ್ಪ ಅಳವಡಿಸಿಕೊಂಡು ನಾವು ಮುಂದೆ ಸಾಗಿದ್ದೇ ಖರೆ ಆತಂದ್ರೆ ನಾವು ಈ ದೇಶಕ್ಕಾಗಿ ನಮ್ಮದೇ ಆದಂತಹ ಒಂದು ಅಳಿಲ ಸೇವೆಯನ್ನ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂಗಾಗ್ತದೆ. ನಿಮ್ಗೆ ನೋಡ್ರಿ, ಎಲ್ಲಾದ್ರೂ ಹೋಗಿ ಕೂತು ಭಾಷಣ ಕೇಳಲಿಕ್ಕೆ ಏನೋ ಸಿಗೋದಿಲ್ಲ ಸಂದರ್ಭ. ಆ ಸಂದರ್ಭ ನಿಮ್ಗೆ ಇಲ್ಲಿ ಶಾಲೆಯಲ್ಲಿ ಸಿಕ್ಕಿದೆ. ಬಹಳಷ್ಟು ವಿವೇಕಾನಂದಜಿ ಅವರ ಬಗ್ಗೆ ಎಲ್ಲ ವಿಷಯಗಳನ್ನ ತಾವು ತಿಳ್ಕೊಂಡಿದ್ದೀರಿ. ನಾ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಅವರು ಎಷ್ಟು ಏನೈತಿಲ್ಲ ತತ್ವಜ್ಞಾನಿ, ಅಂತರ್ಯಾಮಿಯಾಗಿದ್ರು ಅನ್ನೋದ್ರ ಬಗ್ಗೆ. ಅವರು ಕ್ಲಾಸ್ ಅಲ್ಲಿ ದಿನಾನು ಲಾಸ್ಟ್ ಡೆಸ್ಗೆ ಕೊಡ್ತಿದ್ರಂತೆ. ನೀವು ಲಾಸ್ಟ್ ಡೆಸ್ಗೆ ಕೊಡುವಂತವ್ರು ಬರೇ ಗಲಾಟೆಯನ್ನ ಮಾಡ್ತೀರಿ. ಅವರು ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಅವರು ಏನೈತಲ್ಲ ತುಂಟಾಟಿಕೆಯನ್ನ ಮಾಡಿ ಬಂದವ್ರೆ. ಅವರು ಗದ್ಲಾಸದ ತುಂಟಾಟಿಕೆಯನ್ನ ಮಾಡಿದ್ರು ಸಹ ಪಾಠ ಬೋಧನೆ ಮಾಡುವಾಗ ಅವರ ಅಧ್ಯಾಪಕರು ಅವರಿಗೆ ಮಧ್ಯಕ್ಕೆ ಎಬ್ಬಿಸಿ ನಿಂತು, ಯಾಕೆ ಗದ್ದಲವನ್ನ ಮಾಡ್ತಾ ಇದೀಯಾ, ನಾನು ಹೇಳೋ ಪಾಠದ ಕಡೆ ನಿನಗೆ ಲಕ್ಷ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಥಳಿಸಿದಾಗ ಅವರು ಇಲ್ಲ, ನಾನು ತಾವು ಹೇಳಿದಂತ ಎಲ್ಲ ಪಾಠವನ್ನ ಬಹಳಷ್ಟು ನಾನು ಲಕ್ಷ್ಯ ಕೊಟ್ಟು ಕೇಳಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯ ಆಗ್ತೈತಿ ಅವ್ರ ಗುರುಗಳಿಗೆ. ಹಂಗಾದ್ರೆ ನಾನು ಮತ್ತೆ ಪ್ರಶ್ನೆ ಕೇಳ್ತೀನಿ, ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂದಾಗ ಅವರು ಅಧ್ಯಾಪಕರು ಕೇಳಿದಂತಹ ಪ್ರಶ್ನೆಗೆ ಅಕ್ಷರ ಸಹ ಉತ್ತರವನ್ನು ಕೊಟ್ಟಾಗ ಅವ್ರಿಗೆ ದಿಗ್ಭ್ರಮೆ ಆಗ್ತದ. ನಾನ್ ಪಾಠ ಹೇಳುವಾಗ ಇವನು ತಿಂಟೆ ಮಾಡ್ಲಿಕ್ಕಂದ, ಆದ್ರೂ ನಾ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡ್ತಾನ ಅಂತಂದ್ರೆ ಅಂದ್ರೆ ಗಮನ ಈ ಕಡೆನೂ ಐತಿ, ಗಮನ ಆ ಕಡೆನೂ ಐತಿ. ಒಟ್ಟಾರೆ ಎಲ್ಲದರ ಕಡೆನೂ ಅವರು ಗಮನವನ್ನ ಹರಿಸಿ ತಮ್ಮ ಒಂದು ಏನೆಲ್ಲ ಏಕಾಗ್ರತೆಯನ್ನ ಅವರು ಬಿಂಬಿಸ್ತಿದ್ರು ಅನ್ನುವಂತಹ ಮಾತನ್ನ. ಇನ್ನೊಂದ್ ಕಡೆ ಅವರ ಒಂದು ಜೀವನಿಯನ್ನು ಓದಿದಾಗ ಗೊತ್ತಾಗ್ತದ, ಅವ್ರು ಲೈಬ್ರರಿಗೆ ಪುಸ್ತಕಗಳನ್ನ ತರಲಿಕ್ಕೆ ಹೋಗ್ತಿದ್ರಂತೆ. ದಿನಾ ಒಂದ್ ಪುಸ್ತಕ ಕೊಡೋದು, ದಿನಾ ಒಂದ್ ಪುಸ್ತಕ ತಗೊಂಡ್ ಬರೋದು, ದಿನಾ ಒಂದ್ ಪುಸ್ತಕ ಕೊಡೋದು, ದಿನಾ ಒಂದ್ ಪುಸ್ತಕ ತಗೊಂಡು ಬರುವಂತ ಸಂದರ್ಭದೊಳಗ ಲೈಬ್ರರಿ ಅಂತ ಕೇಳ್ತಾರೆ ಅವ್ರಿಗೆ. ಅಲ್ಲ, ನೀ ದಿನಾ ಪುಸ್ತಕ ಒಯ್ತಿದಿ, ದಿನಾ ತಂದು ಕೊಡ್ತೀಯಲ್ಲ, ಅದು ಓದ್ತೀವ ಸುಮ್ಮನೆ ಹಂಗ ನೋಡಿ ತಗೊಂಡ್ ಬರ್ತೀವ ಅಂತಂದಾಗ
ಲೈಬ್ರರಿಯನ್ಗೂ ಅವ್ರು ಕೊಡುವಂತ ಉತ್ತರ ಇಲ್ಲ ಸರ್ ನಾನು ಓದಲಿಕ್ಕೆ ಹೋಗ್ತೀನಿ, ಬೇಕಾದ್ರೆ ನಾನು ಓದಿರುವಂತ ಪುಸ್ತಕಗಳಲ್ಲಿ ನಾನು ಬಹಳ ದಿನಗಳ ಹಿಂದೆ ಓದಿರೋ ಪುಸ್ತಕಕ್ಕೆ ಯಾವ ಪುಟದಲ್ಲಿ ಏನ್ ವಿಷಯ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ಅಂದಾಗ ಅವರು ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯಲ್ಲಿನೂ ಸಹ ಅವರು ಏನಂತಾರ ತಮ್ಮ ಉತ್ತರವನ್ನ ಕೊಟ್ಟು ಅಲ್ಲಿ ಪ್ರಶಂಸೆಗೆ ಪಾತ್ರರಾಗ್ತಾರೆ. ಇಂತಹ ಒಂದು ಏಕಾಗ್ರತೆಯನ್ನ ದೇವರು ಅವರಿಗೆ ಕಲಿಸಿದ್ದಾರೆ. ಎಲ್ಲರಿಗೂ ಇಂತಹ ಒಂದು ಬುದ್ಧಿಮತ್ತ ಏಕಾಗ್ರ ಶಕ್ತಿ ದೇವರಿಗೆ ಕೊಡಲಿಲ್ಲ ಅನ್ನೋದಕ್ಕೆ ಒಬ್ಬ ಇಂತಹ ಏಕೈಕ ಒಂದು ಮಹಾನ್ ವ್ಯಕ್ತಿ ನಮ್ಮ ಒಂದು ಭರತ ಭೂಮಿಯಲ್ಲಿ ಹುಟ್ಟಿರೋದು ನಮ್ಮ ನಿಮ್ಮೆಲ್ಲರ ಸುದೈವ ಅನ್ನುವಂತಹ ಮಾತನ್ನ ನಾನು ತಮಗೆ ಹೇಳ್ತಾ ಇದ್ದೀನಿ. ಕೇವಲ ನೋಡಿ ನಾವು ದೈಹಿಕವಾಗಿ ಸದೃಢರಾಗಿರ್ತೀವಿ, ಇಲ್ಲಿದ್ರೆ ಮಾನಸಿಕವಾಗಿ ಸದೃಢವಾಗಿರ್ತೀವಿ. ಅದಕ್ಕೆ ಈ ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿ ಒಳಗೂ ಅವರು ಸದೃಢರಾಗಿದ್ರು. ಆಟೋಟಗಳಲ್ಲಿನೂ ಭಾಗವಹಿಸ್ತಿದ್ರು. ಎಲ್ಲ ರೀತಿಯಾದಂತಹ ಚಟುವಟಿಕೆ ಅಂದ್ರೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲದರಲ್ಲಿ ಅವರು ಭಾಗವಹಿಸ್ತಿದ್ರು. ಇನ್ನೊಂದು ನಿಮ್ಗೆ ವಿಶೇಷವಾದಂತಹ ವಿಷಯ ಏನಂದ್ರೆ ಅವರು BA ಪರೀಕ್ಷೆಯಲ್ಲಿ ಇಡೀ ಕಾಲೇಜಿಗೆ ಪಾಸ್ ಆದಂತಹ ಏಕೈಕ ವಿದ್ಯಾರ್ಥಿ ಆಗಿದ್ರಂತೆ ಆಗಿನ ಕಾಲಗಳು. ಬಹಳ ಬಿರಿಯಾಗ್ತಿರುವ ಪರೀಕ್ಷೆ ಆದ್ರೂ ಸಹ ಅವರು ಕೇವಲ ಒಬ್ಬರೇ ಒಬ್ಬರು ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಆ ಶಾಲೆಯ ಕೀರ್ತಿಯನ್ನ ತಂದಿದ್ರಂತೆ. ಇಂತಹ ಒಂದು ದೇಹದೋಷಗಳನ್ನ ನಾವು ನೀವು ಏನೈತಲ್ಲ ಜೀವನದಲ್ಲಿ ರೂಢಿಸಿಕೊಂಡು ಒಟ್ಟಾರೆ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಂತಹ ಚನ್ನು ಪಾಟೀಲ್ ಫೌಂಡೇಶನ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸುತ್ತಾ ನಾನು ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ. ಅಧ್ಯಕ್ಷೀಯ ಪಡೆದಿರಲಾಗಿರ್ತಕ್ಕಂಥ ಎಚ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತಕ್ಕಂಥ ಚಂದ್ರು ಪಾಟೀಲ್ ಫೌಂಡೇಶನ್ ಇವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ನೆನಪಿನ ಕಾರ್ಯಕ್ಕೆ ಮತ್ತು ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದೆ. ಹೀಗಾಗಿ ಅವರವರಿಗೆ ಒಂದು ನೆನಪಿನ ಕಾರ್ಯಕ್ಕೆ ಮತ್ತು ಸನ್ಮಾನವನ್ನು ಕೊಡಬೇಕು, ಸ್ವೀಕರಿಸಬೇಕು ಅಂತ ನನಗೆ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವಿವೇಕಾನಂದರ ವಿಚಾರಧಾರೆಗಳು ಅವೆಲ್ಲವನ್ನ ಮೊದಲಿಗೆ ಬಂದು ಕೇಳಿಕೊಂಡು ಶಾಲೆಗೆ ಮತ್ತು ಮುಖ್ಯಪಾಠಗಳಿಗೆ ಒಂದು ಕುಟುಂಬಗಳ ಅವಧಿಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾರೆ. ಈ ಗೌರವ ತಮ್ಮೆಲ್ಲರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕ ಬಳಗದವರಿಗೂ ಹಾಗೂ ಈ ಪುಸ್ತಕವನ್ನ ನನ್ನ ಶಾಲೆಯ ಲೈಬ್ರರಿಗೆ ನಾನು ಒಪ್ಪಿಸ್ತಾ ಇದ್ದೇನೆ. ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಮಾಡೋಕ್ಕಿಂತ ಪೂರ್ವದಲ್ಲೇ ಆಯ್ಕೆಯಾಗಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಗಿರು ಪುಸ್ತಕ ಜೊತೆಗೆ ಪ್ರಥಮ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಗಿರು ಪುಸ್ತಕವನ್ನ ನಾವು ವಸ್ತು ಸಂಖ್ಯೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ವಂದನಾರ್ಪಣೆಯಿಂದ ಶಿವಕುಮಾರ್ ಸರ್ ಪ್ರಥಮ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಸಾತ್ವಿಕ್ ಪುಟ್ಟ ಮತ್ತು ಚಂದ್ರಪಾಟೀಲಿಂದ ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಬೇಕು ಸರ್. ಸಾತ್ವಿಕ್ ಪುಟ್ಟ ಅರುಣ್ ಪಾಟೀಲ್ ಪುಸ್ತಕ ತೆಗೆದುಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಆ ಪುಸ್ತಕಗಳನ್ನ ಒಬ್ಬೊಬ್ಬರಾಗೆ ಬಂದು
ಪುಸ್ತಕವನ್ನು ತಗೊಳ್ಳಿ. ಅಭಿಲಾಷ ಎಸ್ ಕೆ